ಇನ್ನು ಕಾರ್ನ ಗ್ಲಾಸ್ ಒಡೆದು ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಳರು ದೋಚಿರುವಂತಹ ಘಟನೆಯಾಗಿದೆ. 33 ಸೆಕೆಂಡ್ 33 ಲಕ್ಷ ರೂಪಾಯಿ ಎಗರಿಸಿದ್ದಾರೆ ಕೇವಲ 33 ಸೆಕೆಂಡ್ನಲ್ಲಿ. ಹಾವೇರಿಯ ಬಸವೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂತೋಷ್ ಹಿರೇಮಠ ಅನ್ನೋರಿಗೆ ಸೇರಿದಂತಹ ಹಣ, ಬ್ಯಾಂಕ್ನಲ್ಲಿ ಹಣವನ್ನ ಬಿಡಿಸಿಕೊಂಡು ಕಾರಲ್ಲಿಟ್ಟಿದ್ರು ಸಂತೋಷ್ ಅವರು. ಕಾರಲ್ಲಿ ಮನೆಗೆ ಸಂತೋಷ್ ಹಿರೇಮಠ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಬ್ಯಾಂಕ್ನಿಂದಲೇ ಫಾಲೋ ಮಾಡಿಕೊಂಡು ಬಂದಿತ್ತು ಗ್ಯಾಂಗ್. ಕಾರು ನಿಲ್ಲಿಸಿ ಮನೆಗೆ ಹೋಗಿ ಬರುವಷ್ಟರಲ್ಲಿ ಹಣವನ್ನ ಎಸ್ಕೇಪ್ ಮಾಡಲಾಗಿದೆ. ಸಿಸಿಟಿವಿಯಲ್ಲಿ ಚಾಲಾಕಿ ಕಳ್ಳನ ಕರಾಮತ್ತು ಕೂಡ ಸೆರೆಯಾಗಿದೆ. 2 ಬೈಕ್ನಲ್ಲಿ 4 ಕಳ್ಳರ ಗ್ಯಾಂಗ್ ಆಗಮಿಸಿತ್ತು, ಫಾಲೋ ಮಾಡಿಕೊಂಡು ಬಂದಿತ್ತು. ಕಳೆದ ಮಾರ್ಚ್ 6ನೇ ತಾರೀಕು ಸಂಜೆ 4 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಕಳ್ಳರ ಪತ್ತೆಗೆ ಇದೀಗ 3 ತಂಡಗಳನ್ನು ರಚಿಸಿ ಪೊಲೀಸರು ಬಲೆ ಬೀಸಿದ್ದಾರೆ. ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೇವಲ 33 ಸೆಕೆಂಡ್ನಲ್ಲಿ 33 ಲಕ್ಷ ರೂಪಾಯಿ ಹಣವನ್ನ ಈ ಕಳ್ಳರು ಎಗರಿಸಿದ್ದಾರೆ. ಬ್ಯಾಂಕ್ನಿಂದ ಹಣವನ್ನ ಬಿಡಿಸಿಕೊಂಡು ಕಾರಲ್ಲಿ ತಗೊಂಡು ಬರ್ತಾ ಇದ್ರು. ಮನೆಗೆ ಹೋಗಿ ಬರುವಷ್ಟರಲ್ಲಿ ಫಾಲೋ ಮಾಡಿಕೊಂಡು ಬಂದಂತಹ ಕಳ್ಳರ ತಂಡ, 4 ಕಳ್ಳರ ತಂಡ 33 ಲಕ್ಷ ರೂಪಾಯಿ ಹಣವನ್ನ ಎಗರಿಸಿಕೊಂಡು ಹೋಗಿದೆ. ಸಿಸಿಟಿವಿ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಸಲೀಸಾಗಿ 33 ಲಕ್ಷ ರೂಪಾಯಿ ಹಣವನ್ನ ಆ ಕಳ್ಳ ತಗೊಂಡು ಹೋಗೋದು, ಕಾರ್ನ ಗ್ಲಾಸ್ ಅನ್ನ ಒಡೆದು ಅದರಲ್ಲಿದ್ದಂಥ 33 ಲಕ್ಷ ರೂಪಾಯಿ ಹಣವನ್ನ ಎಗರಿಸ್ತಾನೆ. ಇನ್ನು ಆ ಸಂದರ್ಭದಲ್ಲಿ ಆತನಿಗೆ ಸಾಥ್ ನೀಡ್ತಾ ಇದ್ದಂಥ ಮತ್ತೋರ್ವ ಬೈಕ್ನಲ್ಲಿ ಬರ್ತಾನೆ. ಆತನನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ. ಕೇವಲ 33 ಸೆಕೆಂಡ್ನಲ್ಲೇ ಈ ಘಟನೆ ಆಗೋಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪವನ್, ಕೇವಲ 33 ಸೆಕೆಂಡ್ನಲ್ಲಿ ಈ 33 ಲಕ್ಷದಷ್ಟು ಹಣವನ್ನ ಕಳ್ಳರು ದೋಚಿರೋದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಧುಕರ್, ಹಾವೇರಿ ನಗರದ ಬಸವೇಶ್ವರ ನಗರದಲ್ಲಿ ಘಟನೆ ನಡೆದಿದೆ. ಇನ್ನೊಂದು ಬಹಳ ಆಶ್ಚರ್ಯಕರವಾದಂಥ ವಿಚಾರ ಏನಂತ ಹೇಳಿದ್ರೆ, ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣವರ ಮನೆಯ ಕೂಗಳತೆ ದೂರದಲ್ಲಿ ಈ ಒಂದು ಘಟನೆ ನಡೆದಿದೆ. 33ರಿಂದ 35 ಸೆಕೆಂಡ್ನಲ್ಲಿ ಆ ಕಳ್ಳರ ಗ್ಯಾಂಗ್ ಬಂದು ಸಂತೋಷ್ ಹಿರೇಮಠ ಅನ್ನುವಂಥ ವ್ಯಕ್ತಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಹಣ ಡ್ರಾ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದು ಅವ್ರ ಮನೆ ಹತ್ರ ನಿಂತ್ಕೊಂಡಿರುವಂತ ಅವರ ಕಾರನ್ನ ಗ್ಲಾಸ್, ಬ್ಯಾಕ್ ಸೈಡ್ ವಿಂಡೋ ಗ್ಲಾಸ್ ಅನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಒಡೆದು ಟಕ್ ಅಂತ ಒಡೆದು ಒಳಗಡೆ ಇರುವಂತಹ ಹಣದ ಚೀಲವನ್ನು ತೆಗೆದುಕೊಂಡು ಕಳ್ಳರು ಎಸ್ಕೇಪ್ ಆಗ್ತಾರೆ. ಒಟ್ಟು 2 ಬೈಕ್ಗಳಲ್ಲಿ 4 ಜನ ಕಳ್ಳರು ಬಂದಿದ್ರು ಅನ್ನುವಂಥ ಮಾಹಿತಿ ಇದೆ. ಪ್ರಾಥಮಿಕ ಮಾಹಿತಿನ ಆಧರಿಸಿ ಸಿಸಿಟಿವಿ ಫುಟೇಜ್ ಗಳನ್ನ ಆಧರಿಸಿ ಈಗ ಪೊಲೀಸರು ತನಿಖೆ ಶುರು ಮಾಡಿದರೆ 3 ತಂಡಗಳನ್ನ ರಚನೆ ಮಾಡಿ ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮಧುಕರ್, ಹಾವೇರಿ ನಗರದಲ್ಲಿ ಇತ್ತೀಚೆಗೆ ಬಹಳಷ್ಟು ಕಳ್ಳತನ ಪ್ರಕರಣಗಳು ನಡೆದಿದೆ. ಅದರಲ್ಲಿ ಈ ಸಿಸಿಟಿವಿಗಳು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಜಿಲ್ಲೆಯಲ್ಲಿ ಅನ್ನುವಂತ ಕಂಪ್ಲೇಂಟ್ಗಳು ಕೂಡ ಸಾರ್ವಜನಿಕರ ವಲಯದಲ್ಲಿ ಬರ್ತಾ ಇದೆ. ಆದ್ರೆ ಶಾಸಕರು, ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುವಂತೆ ಕಾಣ್ತಾ ಇಲ್ಲ. ಇದು ಈ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಕಳ್ಳತನ ಪ್ರಕರಣಗಳು ಎದುರಾಗಬಹುದು ಅನ್ನುವಂತ ಆತಂಕಗಳು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಮಧುಕರ್, ಥ್ಯಾಂಕ್ ಯು ಪವನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.